ಈ ಸಂದರ್ಭದಲ್ಲಂತೂ ನಮಗೆ ತುಂಬ ಖುಷಿಯಾಗಿದೆ. ಎಲ್ಲೋ ನಾನು ಕನಸು ಕಂಡಿದ್ನೇನೋ ಇವತ್ತು ನನಸಾಗಿದೆ ಅಂತ ನನಗೆ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಒಂದು ಪುಣ್ಯಕ್ಷೇತ್ರ ತಿರುಪತಿಗೆ ನಮ್ಮ ಚಿಕ್ಕಮಗಳೂರಿಂದ ಡೈರೆಕ್ಟ್ ನಾವು ತಿರುಪತಿಗೆ ತಲುಪೋ ಒಂದು ಸದಾವಕಾಶ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣ ಹಾಗೂ ನಮ್ಮ MP ಆದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮಗೆ ಒದಗಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿ ಆಗ್ತಾ ಇದೆ. ದತ್ತಾತ್ರೇಯನ ಪಾದದಿಂದ ತಿರುಪತಿ ಪಾದಕ್ಕೆ ಮೊದಲನೇದಾಗಿ ಟ್ರೈನ್ ಹೊರಡ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಒಂದು ಸಂತೋಷದ ವಿಷಯ. ತುಂಬ ಜನರ ಕನಸು ಏನಾಗಿತ್ತು ಅಂದರೆ ನಮ್ಮ ಚಿಕ್ಕಮಗಳೂರಿಂದ ಬೇರೆ ಬೇರೆ ಕ್ಷೇತ್ರಕ್ಕೆ ರೈಲ್ವೆ ಸಂಪರ್ಕ ಇರಬೇಕು ಅಂತ ಹೇಳಿ ಆಸೆ ಇತ್ತು. ಯಾವಾಗ ಒಂದು ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ರೆ ರೈಲ್ವೆ ಸಂಪರ್ಕ ಸಮರ್ಪಕವಾಗಿದ್ದಾಗ ಮಾತ್ರ ನಿಮಗೆ ಆ ಕ್ಷೇತ್ರದ ಅಭಿವೃದ್ಧಿ ನಿಮಗೆ ಎಲ್ಲ ರೀತಿ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಅಭಿವೃದ್ಧಿ ಚೆನ್ನಾಗಿರುತ್ತೆ. ನಮ್ಮ ಕ್ಷೇತ್ರನೂ ಅಭಿವೃದ್ಧಿ ಆಗ್ತಾ ಇದೆ. ನಮಗೂ ನಾವು ಚಿಕ್ಕಮಗಳೂರಿನವರಾಗಿ ನಮಗೆ ಹೆಮ್ಮೆ ಆಗ್ತಾ ಇದೆ. ದತ್ತನ ಪಾದದಿಂದ ತಿರುಪತಿ ಪಾದಕ್ಕೆ ಹೋಗೋ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ, ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯದಾಗಲಿ. ಹಾಗೆ ಈ ಸೇವೆಯನ್ನು ಒದಗಿಸಿಕೊಟ್ಟಂತಹ ಕೇಂದ್ರ ಸಚಿವರಾದಂತಹ ಶ್ರೀ ಸೋಮಣ್ಣ ಸರು, ಆಮೇಲೆ ಕೋಟ ಶ್ರೀನಿವಾಸ ಪೂಜಾರಿ ಸರು ಹಾಗೂ ನಮ್ಮ ರವಿಯಣ್ಣನವರ ಸತತ ಪ್ರಯತ್ನದಿಂದ ಇದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ.